ಟ್ರಾಫಿಕ್ ಕಂಜೆಷನ್ ಆಗುದು. ಅಲ್ಪ ಒಂದು ಶಾರ್ಟ್ ಮಲ್ಪ್ಲೇ ಆಯಿತು ಅಲ್ಲ ಕಾಂಕ್ರೀಟ್ ಕಮ್ಮಿ ಬರ್ತದೆ ನಂಗೆ ದುಡ್ಡು ಬರ್ಬಿಡುತ್ತೆ ಆಯಿತು ಬಾಕಿ ಅಲ್ಪ ಬಾಕಿ ಒಂದು ಶಾರ್ಟ್ ದಿಸ್ ಹ್ಯಾಸ್ ಟು ಬಿ ಒಂದು ಪೈಸೆ ಟ್ರಾಫಿಕ್ 25 ವರ್ಷದ ಕನಸಿರಬೇಕು. 25 ವರ್ಷದ ಹಿಂದೆ ಅಷ್ಟು ಜನ ಬಂದಾಗ ಹೇಗೆ ಹೋಗ್ಬೋದು, ಎಷ್ಟು ಜನ ಹೋಗ್ಬೋದು ಇಲ್ಲಿ ಪೂರ್ತಿ ಈಗ ನೋಡಿ ಹೀಗೆ ಬಸ್ ಆಗ್ತದೆ. ಇವ್ರದ್ದು ಒಂದು ಕಾರ್ನರ್ ಹೇಗೆ ನೋಡ್ಕೊಳ್ಳಿ ಈ ಕಂಪನಿ ಸರ್ ಯೂನಿವರ್ಸಿಟಿ ಬಂದರೆ ವಾ ಇನ್ಫ್ಲುಯೆನ್ಸ್ ಎಲ್ಲ ಇಜ್ಜಿರಗಿಲ್ಲ. ಸರ್ಕಾರಿ ಜಾಗೇನು ಪೂರಾ ಪಬ್ಲಿಕ್ ಕೊಡಬೇಕು. ಇಲ್ಲಿಂದ ಹೋಗಬೇಕು ಟ್ರೈನು ಅಂದರೆ ನಮಗೆ ಗಾಡಿ ಈ ಕಡೆ ಬಂದದ್ದು ಈಗ ಡೈವರ್ಟ್ ಆಗಬೇಕು.
ಇಂದ ಉಪ್ಪಿನಂಗಡಿ ಹೋಗುವಂಥ 4 ಲೇನ್ ರಸ್ತೆ ಏನಿದೆ ಅದನ್ನು ಈಗ ಬುಳುವಾರಿನಲ್ಲಿ ನಗರಸಭೆಯ ಕಟ್ಟಡ ಇತ್ತು, ಅದನ್ನು ಡೆಮೊಲಿಷ್ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಇನ್ನು ಕೆಲವು ಶೌಚಾಲಯಗಳಿದೆ, ಕೆಲವು ಚಿಕ್ಕ ಗೂಡಂಗಡಿಗಳಿದೆ, ಅದನ್ನೆಲ್ಲ ತೆರವುಗೊಳಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಈ ಭಾಗದಲ್ಲಿ ಇನ್ನು 25-30 ವರ್ಷಕ್ಕೆ ಮಂಗಳೂರಿನಿಂದ ಬರುವಾಗ ಇಲ್ಲಿ ಯಾವುದೇ ಅಡಚಣೆಗಳಾಗಬಾರ್ದು. ಈಗಲೇ ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ. ಸೋಮವಾರ ಬಾಕಿ ದಿವಸ ಶಾಲಾ ಮಕ್ಕಳು ಕಾಲೇಜ್ ಹೋಗುವ ಸಮಯದಲ್ಲಿ ಇಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ. ಈಗಲೂ ನೀವು ನೋಡಿ ಯಾವ ರೀತಿ ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ ಅಂತ ನಿಮಗೆ ಗೊತ್ತಿರ್ಬೋದು. ಅದಕ್ಕೆಲ್ಲ ಪರಿಹಾರ ಕೊಡೋ ಮುಖಾಂತರ 4 ಲೇನ್ ರಸ್ತೆಯನ್ನು ಮಾಡಿ, ಈ ಮೊದಲು ಇಲ್ಲಿ 10 ಮೀಟರ್ಸ್ ರಸ್ತೆ ಯೋಜನೆಯನ್ನು ಒಂದು ಪ್ಲ್ಯಾನನ್ನು ಮಾಡಿದರು, ಅದನ್ನು ತೆಗೆದಿದ್ದೀವಿ. 4 ಲೇನ್ ಮಾಡ್ತೀವಿ. ಇಲ್ಲಿ ಸರ್ಕಲನ್ನು ಕೂಡ ಹಾಗೆ ಎಲ್ಲರ ಗಮನ ತಗೊಂಡು ಯಾರ್ಯಾರು ಸರ್ಕಾರಿ ಜಾಗದ ಹೊರಗಡೆ ಬಂದು ಶೀಟ್ಗಳನ್ನು ಹಾಕ್ಕೊಂಡಿದ್ದಾರೆ ಅವರು ದಯಮಾಡಿ ಅವ್ರ ಹತ್ರ ವಿನಂತಿ ಮಾಡಿಕೊಂಡಿದ್ದಾರೆ, ಸಾರ್ವಜನಿಕರಿಗಾಗಿ ಅದನ್ನು ತಾವು ತೆರವುಗೊಳಿಸಿ ನಮ್ಮ 4 ಲೇನ್ ರಸ್ತೆಗೆ ಅನುವು ಮಾಡಿ ಕೊಡಬೇಕು. ಪುತ್ತೂರಿನ ಅಭಿವೃದ್ಧಿ ಆಗಬೇಕು. ನಗರ ಒಳ್ಳೆಯ ರೀತಿಯಲ್ಲಿ ಆದರೆ ನಿಮಗೂ ಒಳ್ಳೆಯದಾಗ್ತದೆ, ನಿಮ್ಮ ವ್ಯಾಪಾರಗಳು ಅಭಿವೃದ್ಧಿ ಆಗ್ತದೆ, ಜನರಿಗೂ ಉಪಕಾರ ಆಗ್ತದೆ, ನಗರ ಅಭಿವೃದ್ಧಿ ಆಗ್ತದೆ. ಆ ದೃಷ್ಟಿಕೋನದಿಂದ ಈಗ ಎಲ್ಲ ನಾವು ಮತ್ತು PWD ಅಧಿಕಾರಿಗಳು ಸ್ಥಳ ಪರಿಶೀಲನೆಯನ್ನು ಮಾಡಿದ್ದೇವೆ. ಯಾವ ರೀತಿ ಇಲ್ಲಿ ಮೊದಲನೇ ಸರ್ಕಲು ಡೆವಲಪ್ ಆಗಬೇಕು, ಆನಂತರ ಬುಳುವಾರ ಸರ್ಕಲ್ ಯಾವ ರೀತಿ ಆಗಬೇಕು, 4 ಲೈನ್ ಆ ಕಡೆ ಈ ಕಡೆ ಸರಿಯಾದ ಜಾಗಗಳು ಬೇಕು. ಮಂಗಳೂರಿಂದ ಬರುವಾಗ ಈ ದೊಡ್ಡ ಸರ್ಕಲ್ ಇಲ್ಲಿ ಒಂದು ಸ್ವಲ್ಪ ಟ್ರಾಫಿಕ್ ಜಾಮ್ ಆಗದಾಗೆ ವೆಹಿಕಲ್ ಪಾಸ್ ಆಗುವಂಥ ವ್ಯವಸ್ಥೆಗೆ ಕೂಡ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಮುಂದಿನ 2-3 ತಿಂಗಳಲ್ಲಿ ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಇವಾಗಲೇ ಮೊನ್ನೆ 13 ಕೋಟಿ ರೂಪಾಯಿ ಇನ್ನೂ ಹೆಚ್ಚಿನ ಅನುದಾನ ಈಗ ನೆಕ್ಕಿಲಾಡಿಯಿಂದ ಉಪ್ಪಿನಂಗಡಿವರೆಗೆ ಅನುದಾನವು ಕೂಡ ಸ್ಯಾಂಕ್ಷನ್ ಆಗಿ ಟೆಂಡರಿಗೆ ಹೋಗಿದೆ. ಆನಂತರ ಒಂದು 2.5 ಕೋಟಿಯನ್ನು ಎಕ್ಸ್ಟ್ರಾವಾಗಿ ಇಟ್ಕೊಂಡಿದ್ದೀವಿ. ಆ ಕೋಡಿಂಬಾಡಿ 2.5 ಕೋಟಿ ಸ್ಮಾಲ್ ಸ್ಟ್ರಕ್ಚರ್ಗೆ ಅದನ್ನು ಇಟ್ಕೊಂಡಿದ್ದೀವಿ. ಒಟ್ಟು 49 ಕೋಟಿ ರೂಪಾಯಿಯಲ್ಲಿ ಈ ರಸ್ತೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಆಗ್ತದೆ. ಮನೆ ತೆರವಿಗೆ ಹಾಗೆ ಏನಾದರೂ ಯಾವುದಾದ್ರು ಕಟ್ಟಡ ತೆರವಿಗೆ ಆಕ್ಷೇಪಗಳಿದ್ವು? ಕಟ್ಟಡ ತೆರವಿಗೆ ಸ್ವಲ್ಪ ಇಲ್ಲಿ ನಗರಸಭೆಯದ್ದು ಆಕ್ಷೇಪಣೆಗಳಿತ್ತು, ಅದನ್ನೆಲ್ಲ ತಳ್ಳಿ ಹಾಕಿ ನಾವು ಡೆವಲಪ್ಮೆಂಟಿಗೆ ಮಾಡುವಂಥ ಕೆಲಸ. ಡೆವಲಪ್ಮೆಂಟ್ ಮಾಡುವಾಗ ನಾವು ಕೆಲವು ಸ್ಟ್ರಾಂಗ್ ಡಿಸಿಷನ್ಸ್ ಆಗಬೇಕಾಗ್ತದೆ. ಅದನ್ನೆಲ್ಲ ಕೇಳ್ಕೊಂಡಿದ್ದೀವಿ. ಅದು DC ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ, ತೊಂದರೆ ಎಲ್ಲ ಅಭಿವೃದ್ಧಿ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಅದನ್ನು ಮಾಡುವಂಥ ಕೆಲಸವನ್ನು ಮಾಡಿ ಇನ್ನೊಂದು 2 ಮನೆ ಹೊಡೆದು ಅಡಚಣೆಗಳಿದೆ, ಅದಕ್ಕೆ ಅವ್ರ ಹತ್ರ ಮನವನ್ನು ಒಲಿಸಿ ಅಭಿವೃದ್ಧಿಗೆ ಪೂರಕವಾಗಿ ಅವರ ಸಹಕಾರವನ್ನು ಪಡ್ಕೊಂಡು ಯಾವ ರೀತಿ ಕಾನೂನಾತ್ಮಕವಾಗಿ ಮಾಡಬೇಕಾ ಅಲ್ಲಿ ಕಾನೂನಾತ್ಮಕವಾಗಿ ಮಾಡ್ತೀವಿ. ಯಾವ ರೀತಿ ಅವರನ್ನು ಸಮಾಧಾನವಾಗಿ ಅವರಿಗೆ ಪರಿಹಾರವನ್ನು ಕೊಡುವ ಮುಖಾಂತರ ಅವರಿಗೆ ಒಂದು ಸಬ್ ರಿಜಿಸ್ಟರ್ ರೇಟ್ನ 3 ಪಾಲು ಹಣವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಆದರೂ ಬಿಡಿರುವುದಿಲ್ಲ ಅಂತ ಹೇಳಿದ್ರೆ ಕಾನೂನಾತ್ಮಕವಾಗಿ ಯಾವ ರೀತಿ ಮಾಡಬೇಕು ಅದನ್ನು ಮಾಡಿ ಅಭಿವೃದ್ಧಿ ಕೆಲಸವನ್ನು ಮಾಡ್ತೀವಿ. ಕಂಪ್ಲೀಷನ್ಗೆ ಇನ್ನೊಂದು 6 ತಿಂಗಳಲ್ಲಿ ಪುತ್ತೂರು ಉಪ್ಪಿನಂಗಡಿ ಪೂರ ಸ್ಟ್ರೆಚ್ಚನ್ನು 4 ಲೇನ್ ಮಾಡಿ ಇದು ಕೂಡ ಮಾಡ್ತೀವಿ. 2 ಸರ್ಕಲ್ಗಳನ್ನು ಕೂಡ ಅಭಿವೃದ್ಧಿ ಮಾಡುವಂಥ ಕೆಲಸ. ಇಲ್ಲಿನ ಕೆಲಸ 3 ತಿಂಗಳಲ್ಲಿ ಕಂಪ್ಲೀಟ್ ಮಾಡಬೇಕು. 3 ತಿಂಗಳಲ್ಲಿ ಇದನ್ನು ಕಾಂಕ್ರೀಟೀಕರಣ ಕಂಪ್ಲೀಟ್ ಮಾಡಿ ಜುಲೈಗೆ. ಅಂದರೆ ಕಾಂಕ್ರೀಟ್ ಆದ್ದರಿಂದ ಮಳೆಗಾಲ ಏನೂ ತೊಂದರೆ ಆಗೋದಿಲ್ಲ. ಬಿಟ್ಟಾಗ ಶೀಟ್ ಹಾಕ್ಕೊಂಡು ಮಾಡಲಿಕ್ಕೆ ಆಗ್ತದೆ. ಡಾಮರೀಕರಣ ಆದರೆ ಮಾತ್ರ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಪೂರ್ತಿ ಕಾಂಕ್ರೀಟೀಕರಣವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಯಾಕಂದರೆ ಪುನಃ ಡಾಮರ್ ಹೋಗೋದು, ನೀವು ಮಾಧ್ಯಮದವರು ಬೈಯೋದು, ಜನ ಬೈಯೋದು, ಇನ್ನು 30 ವರ್ಷಕ್ಕೆ ಯಾವುದೇ ತೊಂದರೆ ಇಲ್ಲದ ರೀತಿಯಲ್ಲಿ ಮಾಡ್ತೇವೆ. ನೀವು ಓಟು ಕೊಡಲಿಕ್ಕೆ ಹೇಳಿ, ಅಭಿವೃದ್ಧಿ ನಾವು ಮಾಡ್ತೇವೆ. ಪುತ್ತೂರು ಹೇಗೆ ಮಾಡಬೇಕು ಅಂತ ನಾವು ತಿಳಿಸ್ಕೊಡ್ತೇವೆ, ನಿಮಗೆ ತೋರಿಸಿಕೊಡ್ತೇವೆ. ತಿಳಿಸ್ಕೊಡೋದು ಮಾತ್ರ ಅಲ್ಲ, ಮುಂದಿನ 2 ವರ್ಷದಲ್ಲಿ ಪುತ್ತೂರು ಯಾವ ರೀತಿ ಆಗ್ತದೆ ಅಂತ ನಾವು ಹೇಳ್ತೇವೆ. ನೋಡಿ, ಅಭಿವೃದ್ಧಿ ಆದರೆ ಓಟು ಕೊಡಲಿಕ್ಕೆ ಹೇಳಿ ಸ್ವಾಮಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ